ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇದೆ. ಇವತ್ತು ಸ್ವತಃ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಇವತ್ತು ಕನಕಪುರಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ ಸರ್, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಇಲ್ಲ, ಈಗ ನಾನು ಇವತ್ತು ಕನಕಪುರದ ಚುನಾವಣೆ ಪ್ರಚಾರವನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವದಿಂದಲೇ ಪ್ರಾರಂಭ ಮಾಡಿದ್ದೇನೆ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನ ಅಂತ ಫಿಕ್ಸ್ ಮಾಡೋ ಗೊತ್ತಾಗಲಿಲ್ಲ. ಬಟ್ ಆದರೆ ಇಲ್ಲಿ ಕಾಕತಾಳೀಯ ಇವತ್ತು ಅದೇ ಆಗಿದೆ. ಸೊ ಅದೊಂದು ಶುಭ ಸೂಚನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹಲವಾರು ಮನೆಗಳಿಗೆ ಭೇಟಿ ನೀಡಿದ್ದೇನೆ ಮತ್ತು ಕೆಲವು ರೋಡ್ ಶೋ ಕೂಡ ಇಲ್ಲಿ ಮಾಡಿದ್ದೇನೆ. ಇವತ್ತು ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ. ಇದನ್ನೆಲ್ಲ ನೋಡಿದರೆ ನಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ. ಸರ್, ಕನಕಪುರ ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಏನು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವರ ಕ್ಷೇತ್ರ ನಿಮಗೂ ಕೂಡ ಬಹಳ ಪ್ರತಿಷ್ಠೆಯ ಚುನಾವಣೆ. ಕನಕಪುರ ಕ್ಷೇತ್ರ ಕೂಡ ಈಗ ಮೈತ್ರಿ ಆಗಿರೋದ್ರಿಂದ ನಿಮ್ಮ ಶಕ್ತಿ ಯಾವ ರೀತಿ ಅನ್ನಿಸ್ತಾ ಇದೆ ಸರ್? ಇಲ್ಲ, ಇವಾಗ ಏನಾಗಿದೆ, ಇಲ್ಲೂ ಕೂಡ JDS ಒಂದು ಶಕ್ತಿ ಇತ್ತು, BJPದು ಕೂಡ ಸ್ವಲ್ಪ ಶಕ್ತಿ ಇತ್ತು. ಈಗ ಇಬ್ಬರು ಒಂದಾಗಿರೋದ್ರಿಂದ ಸೊ ಹೆಚ್ಚು ಬಲ ಸಿಕ್ತಂಗೆ ಆಗುತ್ತೆ. ಇವತ್ತು JDS ಮತ್ತು BJP ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ, ಉರುಪಿನಿಂದ, ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಹಾಯ ಆಗುತ್ತೆ. ಸರ್, ಈಗ ದೇವೇಗೌಡರು ಕೂಡ ಕನಕಪುರಕ್ಕೆ ಬರ್ತಾರೆ ಎನ್ನುವಂಥ ಮಾಹಿತಿ ಇದೆ. ಯಾವಾಗ ಬರ್ತಾರೆ, ಏನು ಕಾರ್ಯಕ್ರಮ ಅದು ಅವತ್ತು 17ನೇ ತಾರೀಕು ಸುಮಾರು 5-5:30 ಗಂಟೆಗೆ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹಲವಾರು ನಾಯಕರು ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಓಕೆ ಸರ್, ಬೇರೆ ಯಾರಾದರೂ ಕೇಂದ್ರ ನಾಯಕರು ಬರ್ತಾ ಇದ್ದಾರೆ ಸರ್? ಸದ್ಯಕ್ಕೆ ನೋಡಬೇಕು, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ಇದಿಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಕನಕಪುರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇದೆ. ಇವತ್ತು ಸ್ವತಃ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಇವತ್ತು ಕನಕಪುರಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ ಸರ್, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಇಲ್ಲ, ಈಗ ನಾನು ಇವತ್ತು ಕನಕಪುರದ ಚುನಾವಣೆ ಪ್ರಚಾರವನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವದಿಂದಲೇ ಪ್ರಾರಂಭ ಮಾಡಿದ್ದೇನೆ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನ ಅಂತ ಫಿಕ್ಸ್ ಮಾಡೋ ಗೊತ್ತಾಗಲಿಲ್ಲ. ಬಟ್ ಆದರೆ ಇಲ್ಲಿ ಕಾಕತಾಳೀಯ ಇವತ್ತು ಅದೇ ಆಗಿದೆ. ಸೊ ಅದೊಂದು ಶುಭ ಸೂಚನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹಲವಾರು ಮನೆಗಳಿಗೆ ಭೇಟಿ ನೀಡಿದ್ದೇನೆ ಮತ್ತು ಕೆಲವು ರೋಡ್ ಶೋ ಕೂಡ ಇಲ್ಲಿ ಮಾಡಿದ್ದೇನೆ. ಇವತ್ತು ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ. ಇದನ್ನೆಲ್ಲ ನೋಡಿದರೆ ನಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ. ಸರ್, ಕನಕಪುರ ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಏನು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವರ ಕ್ಷೇತ್ರ ನಿಮಗೂ ಕೂಡ ಬಹಳ ಪ್ರತಿಷ್ಠೆಯ ಚುನಾವಣೆ. ಕನಕಪುರ ಕ್ಷೇತ್ರ ಕೂಡ ಈಗ ಮೈತ್ರಿ ಆಗಿರೋದ್ರಿಂದ ನಿಮ್ಮ ಶಕ್ತಿ ಯಾವ ರೀತಿ ಅನ್ನಿಸ್ತಾ ಇದೆ ಸರ್? ಇಲ್ಲ, ಇವಾಗ ಏನಾಗಿದೆ, ಇಲ್ಲೂ ಕೂಡ JDS ಒಂದು ಶಕ್ತಿ ಇತ್ತು, BJPದು ಕೂಡ ಸ್ವಲ್ಪ ಶಕ್ತಿ ಇತ್ತು. ಈಗ ಇಬ್ಬರು ಒಂದಾಗಿರೋದ್ರಿಂದ ಸೊ ಹೆಚ್ಚು ಬಲ ಸಿಕ್ತಂಗೆ ಆಗುತ್ತೆ. ಇವತ್ತು JDS ಮತ್ತು BJP ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ, ಉರುಪಿನಿಂದ, ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಹಾಯ ಆಗುತ್ತೆ. ಸರ್, ಈಗ ದೇವೇಗೌಡರು ಕೂಡ ಕನಕಪುರಕ್ಕೆ ಬರ್ತಾರೆ ಎನ್ನುವಂಥ ಮಾಹಿತಿ ಇದೆ. ಯಾವಾಗ ಬರ್ತಾರೆ, ಏನು ಕಾರ್ಯಕ್ರಮ ಅದು ಅವತ್ತು 17ನೇ ತಾರೀಕು ಸುಮಾರು 5-5:30 ಗಂಟೆಗೆ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹಲವಾರು ನಾಯಕರು ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಓಕೆ ಸರ್, ಬೇರೆ ಯಾರಾದರೂ ಕೇಂದ್ರ ನಾಯಕರು ಬರ್ತಾ ಇದ್ದಾರೆ ಸರ್? ಸದ್ಯಕ್ಕೆ ನೋಡಬೇಕು, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ಇದಿಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಕನಕಪುರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.